ಈ ತಿಂಗಳಲ್ಲಿ ನಾವು ಬೆಂಗಳೂರು, ಹೊಸನಗರ, ಸಿಗಂದೂರು ಅಂತ ಎಲ್ಲ ಕಡೆ ಸುತ್ತಾಡಿ ಬಂದ್ವಿ. ಅಲ್ಲಿ ಸಿಕ್ಕಿದಲ್ಲಿ ಕೇಳೋದು, ಏನ್ರಿ ರೂಪಾ ಅವರೇ ಈಗ ವೀಡಿಯೋಸ್ ಮಾಡ್ತಿಲ್ಲ, ಅಡುಗೆ ಮಾಡ್ತಿಲ್ವಾ ಅಂತ. ಆದರೆ ಏನು ಮಾಡೋದು ಕಣ್ರಿ, ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಈ ಬೇಸಿಗೆ ತಾಪಕ್ಕೆ ನೀರು ಕುಡಿದು ನಾವೇ ನೀರಾಗಿ ಬೆವರಿ ಹೋಗ್ತೀವಿ. ಆ ರೀತಿ ಇದೆ ಬಿಸಿಲು. ನೋಡಿ, ನಮ್ಮ ಮನೆ ಸುತ್ತ ಬೇಕಾದಷ್ಟು ಮರ ಅಂತೂ ಇದೆ, ಆದರೆ ಗಾಳಿಯೇ ಬರ್ತಾ ಇಲ್ಲ. ಆ ರೀತಿ ಇದೆ ಬೇಸಿಗೆ ತಾಪ. ಆದರೂ ಈ ಬೇಸಿಗೆ ತಾಪಕ್ಕೆ ನಿಮಗಾಗಿ ಒಂದು ಸಿಂಪಲ್ ಆಗಿರುವಂತಹ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಆ ಅಡುಗೆ ಯಾವುದು, ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಿಮ್ಮೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಕಣ್ರಿ, ನಾವು ಮಂಗಳೂರಿಗಂತೂ ಬರೋದೇ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಇದೇ ತಿಂಗಳಲ್ಲಿ ನಾವು ಹೊಸನಗರ, ಬೆಂಗಳೂರು, ಸಿಗಂದೂರು ಅಂತ ತುಂಬ ಕಡೆ ತಿರುಗಾಡಿ ಬಂದ್ವಿ. ಅಲ್ಲಂತೂ ಸೆಕೆ ಸಿಕ್ಕಾಪಟ್ಟೆ ಇತ್ತು. ಆ ಊರಿನ ಸೆಕೆಗಿಂತ ನಮ್ಮೂರಿನ ಸೆಕೆನೇ ಬೆಸ್ಟ್ ಅಂತ ಅನಿಸಿತು. ನಮ್ಮ ಮಂಗಳೂರಲ್ಲಿ ಬೆವರುವಂತಹ ಸೆಕೆ ಇದ್ದರೆ ಅಲ್ಲಿ ಉರಿಯಾದ ಸೆಕೆ ನಮಗಂತೂ ತಡೆಯೋಕ್ಕಾಗಿಲ್ಲ. ಈ ಸೆಕೆಗೆ ಸಿಂಪಲ್ ಆಗಿರುವಂತಹ ಅಡುಗೆ ಮಾಡ್ತಾ ಇದ್ದೀನಿ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1/4 ಸ್ಪೂನಿನಷ್ಟು ಮೆಂತೆ, 2 ಹಸಿಮೆಣಸು, ವಿಟಮಿನ್ ಸೊಪ್ಪನ್ನು ಹಾಕಿದ್ದೇನೆ. ಸೆಕೆಗಾಲದಲ್ಲಿ ಮೆಂತೆ ತಿನ್ನೋದ್ರಿಂದ ದೇಹಕ್ಕೆ ತಂಪನ್ನು ನೀಡುತ್ತೆ. ಹಾಗೆ ವಿಟಮಿನ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿಮೆಣಸಿನ ಜಾಗದಲ್ಲಿ ನೀವು ಕಾಳು ಮೆಣಸು ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಹುರಿಬೇಕು. ಈ ಪದಾರ್ಥಗಳನ್ನು ಹುರಿಯೋಕ್ಕೆ 1/2 ಸ್ಪೂನಿನಷ್ಟು ತುಪ್ಪ ಅಥವಾ 1/2 ಸ್ಪೂನಿನಷ್ಟು ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ ಇದೆ. ಫಂಕ್ಷನ್ಗೆ ಹೋಗಿ ಬಂದು ಮರುದಿನ ನೀವು ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆನ ಮಾಡಿ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ. ಫಂಕ್ಷನಿಗೆ ಹೋದವಾಗ ಸ್ವೀಟ್ ಅಂತೂ ತಿಂದಿರ್ತಾರೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಈ ತಂಬುಳಿ ತುಂಬಾ ಒಳ್ಳೆಯದು. ಮೆಂತೆ ಹಾಕಿರೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ. ಇದು ಚೆನ್ನಾಗಿ ಹುರಿದ ನಂತರ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಇದು. ಕಾಯಿ ತುರಿ ಹಾಕಿದ ನಂತರ ಹುಳಿ ಮಜ್ಜಿಗೆ ಹಾಕ್ಕೊಳ್ಬೇಕು ಅಥವಾ ಮೊಸರು ಬೇಕಾದರೂ ಹಾಕ್ಕೊಳ್ಬಹುದು. ನಾನಿಲ್ಲಿ 3 ಸ್ಪೂನಿನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ನೈಸಾಗಿ ರುಬ್ಬಿ ತರಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಬಿದ ನಂತರ ಇದನ್ನು ನಾನು ಬೇಸಣಿಗೆ ಹಾಕಿದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ತೊಳೆಸಿ ಹಾಕಿದ್ದೇನೆ. ತಂಬುಳಿ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1/2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ನಾವು ಮೊನ್ನೆ ರಾಮಚಂದ್ರಾಪುರ ಮಠಕ್ಕೆ ಹೋಗಿ ಅಲ್ಲಿ ಊಟ ಮಾಡಿದ್ವಿ. ಸಖತ್ ರುಚಿಯಾಗಿತ್ತು. ಕೆಂಪಕ್ಕಿ ಅನ್ನ ಹಾಗೂ ತಂಬಳಿ ಸಖತ್ ರುಚಿಯಾಗಿತ್ತು. ಅವರು ಸಾರು ಮಾಡಲ್ಲ, ತಂಬಳಿ ಮಾಡ್ತಾರೆ. ಸೂಪರ್ ಆಗಿತ್ತು. ಹಾಗೂ ಎಲ್ಲ ತರಕಾರಿಗಳ ಸಾಂಬಾರಂತೂ ಸಖತ್ ರುಚಿಯಾಗಿತ್ತು. ನೀವು ಹೋದರೆ ಒಮ್ಮೆ ಟ್ರೈ ಮಾಡಿ. ನಂತರ ನಾವಿಲ್ಲಿ ನಮ್ಮ ತಂಬಳಿಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಿನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಗೂ ಚಿಟಿಕೆ ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇಂಗಿನ ಪುಡಿ ನಾನಿಲ್ಲಿ ಸೇರಿಸಿದ್ದೀನಿ. ಇಂಗು ಹಾಕೋದ್ರಿಂದ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ನೀವು ಈ ತಂಬಳಿನ ಬೇಕಾದರೆ ಹಾಗೆ ಕುಡಿಲೂಬಹುದು ಅಥವಾ ಅನ್ನದ ಜೊತೆನೂ ತಿನ್ನಬಹುದು. ಬೇಸಿಗೆ ಕಾಲಕ್ಕೆ ಈ ರೀತಿ ಅಡುಗೆನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾರು ಸಿಂಪಲ್ ಆಗಿರುವಂತಹ ಈ ರೀತಿ ತಂಬಳಿ, ಸಾಸಿವೆ ನಮ್ಮ ಉಡುಪಿ ಮತ್ತು ಮಂಗಳೂರು ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತೀವಿ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಊರಲ್ಲಿ ಬೇಸಿಗೆ ತಾಪ ಹೇಗಿದೆ ಅಂತಾನು ಕಮೆಂಟ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.